ನಟ ರಿಷಬ್ ಶೆಟ್ಟಿ ಇತ್ತೀಚೆಗೆ ಮಂಗಳೂರಿನ ದೇವಸ್ಥಾನದಲ್ಲಿ ಸಲ್ಲಿಸಿದಂಥ ಹರಕೆ ನೇಮ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆಡಳಿತ ಮಂಡಳಿ ಒಂದಿಷ್ಟು ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಇದರ ಜೊತೆಗೆ ಈ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದಂಥ ದೈವಾರಾಧಕ ಆಗಿರ್ತಕ್ಕಂಥ ತಮ್ಮಣ್ಣ ಶೆಟ್ಟಿ ಬಗ್ಗೆಯೂ ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮ್ಮಣ್ಣ ಶೆಟ್ಟಿಯವರು ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಅಲ್ಲಿ ನಡೆದಂಥ ಪ್ರಾರ್ಥನೆಯ ಬಗ್ಗೆಯೂ ಕೂಡ ತಮ್ಮಣ್ಣ ಶೆಟ್ಟಿಯವರು ಅಪಸ್ವರವನ್ನು ಎತ್ತಿದ್ದಾರೆ. ಈ ಎಲ್ಲ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ತಮ್ಮಣ್ಣ ಶೆಟ್ಟಿ ಇರ್ತಾರೆ. ಸರ್, ಈಗಾಗಲೇ ತಾವೇನು ಅಲ್ಲಿ ಆ ದೈವಸ್ಥಾನ ಇದೆ, ಅಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆ ಬಗ್ಗೆ ತಾವು ಧ್ವನಿ ಎತ್ತಿದ್ರಿ. ಆದರೆ ಅದಕ್ಕೆ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಮಾಡಿದರು. ಇದರ ಜೊತೆಗೆ ತಮ್ಮ ಮೇಲೂ ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸೊ ಅದೆಲ್ಲ ಬಗ್ಗೆ ಏನು ಸ್ಪಷ್ಟನೆ ನೀಡಲಿಕ್ಕಿದ್ದಾರೆ? ನೋಡಿ, ನಾನು ನಮ್ಮ ಕಡೆಯಿಂದ ಏನಾದರೂ ಟ್ರೋಲ್ ಆದರೆ ನಮ್ಮ ಕಡೆಯಿಂದ ಇದ್ದರೆ ನಿಮಗೆ ನೇರ ಪ್ರಶ್ನೆ ಮಾಡ್ಬೋದು ಯಾವುದಂತ. ನಾವೆಂತ ಸಾವಿರ ಬರ್ತಾ ಇರ್ತದೆ, ಯಾಕಂತ ಹೇಳಿದರೆ ವೈರಿಗಳು ಬರ್ತಾ ಇರ್ತಾರೆ, ಹುಡ್ತಾ ಇದ್ದಾರೆ. ಆದರೆ ಏನು ಆರೋಪವಾಗಿದೆ ಅಂತ ಕೇಳಿ ಅಂತ. ಏನು ಆರೋಪ? ಈಗ ಚಿನ್ನ ಕದ್ದಂಥ ವಿಚಾರದಲ್ಲಿ ನಮ್ಮನ್ನು ಒಂದು ಒಳ್ಳೆ ಅದೇ ನಾನು ಆ ವ್ಯಕ್ತಿ ಅಲ್ಲಿಯ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದು. ಒಂದು ಕಾರ್ಣಿಕ ಇರುವ ಜಾಗದಲ್ಲಿ ಇನ್ನೊಂದು ಕಾರ್ಣಿಕ ಇರುವಂಥ ಕ್ಷೇತ್ರವನ್ನು ನಮ್ಮ ಮೇಲೆ ಎತ್ತಿ ಕಟ್ಟಿ ಸುಳ್ಳು ಆರೋಪವನ್ನು ಮಾಡುವುದಾದರೆ ಆ ಜಾಗದ ಕಾರ್ಣಿಕದ ಬಗ್ಗೆ ಅವರಿಗೆ ಗೊತ್ತಿಲ್ಲದೆ ಹೋಯ್ತಾ? ಒಂದು ನಾವು ಎಲ್ಲಿಯೂ ಸ್ಪಷ್ಟವಾಗಿ ಹೇಳುವಂಥದ್ದು, ತಮ್ಮಣ್ಣ ಶೆಟ್ಟಿ ಯಾವುದೇ ದೇವಸ್ಥಾನದ ಬಂಗಾರ ಕದ್ದಿದ್ದರೆ ತಪ್ಪುಗಳಿದ್ದರೆ ನೀವು ಅದನ್ನು ಇನ್ನಿಲ್ಲ 30 ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಮುಜರಾ ಇಲಾಖೆಗೂ ಆ ಕ್ಷೇತ್ರಕ್ಕೂ ಸಂಬಂಧ ಒಟ್ಟು ನಿಮ್ಮ ಕಡೆಯಿಂದಲೂ ಅದನ್ನು ಅದರ ಬಗ್ಗೆ ವಿಚಾರಿಸ್ಬೋದು. ಇನ್ನೊಂದು ಹೇಳುವಂಥದ್ದು, ಆ ಕೊಂಡಾಣದ ಸತ್ಯ, ಆ ಮೂವರು ಸತ್ಯ ಸಾಕ್ಷಿಯಾಗಿ ನಾವು ಅಂಥ ವ್ಯವಹಾರವನ್ನು ಮಾಡಲಿಲ್ಲ. ಇನ್ನೊಂದು ಹೇಳುವಂಥದ್ದು, ಒಂದು ವೇಳೆ ನಾನು ಅಂಥದ್ದು ತೀರ್ಮಾನ ಆಗಿ ನಾನು ಅವರು ಮಾಡಿದ್ದು ಹೌದೇ ಆದರೆ ತಮ್ಮಣ್ಣ ಶೆಟ್ಟಿ ಕಲ್ಲ ಅಂತ ಒಪ್ಪಿ ದೈವಾರಾಧನೆ ನಿಲ್ತಾನೆ. ಅಲ್ಲ, ಅವರು ಮಾಡಿದ್ದು ಸರಿ, ಅವರಿಗೆ ಅವರದ್ದು ಸರಿಯಾದರೆ ತಪ್ಪು ಅಂತಾದರೆ ನಾವು ಅವರನ್ನು ಮುಂದಿನ ದಿನ ತಂತ್ರಿ ಅಲ್ಲ, ಅವನೊಬ್ಬ ಕಂತ್ರಿ ಅಂತ ನಾನು ಗುರುತಿರ್ತೇನೆ. ಮತ್ತು ನಾನು ಹೇಳಿದ ವೃತ್ತಿಯನ್ನು ಆತ ಮಾಡಬೇಕಾದಿತ್ತು. ಅವರು ಹೇಳಿದ್ದಕ್ಕೆ ನಾನು ಮಾಡಲಿಕ್ಕೆ ಬದ್ಧನಿದ್ದೇನೆ. ಆದರೆ ನಾನು ಈಗಾಗಲೇ ಎಲ್ಲ ಕ್ಷೇತ್ರಕ್ಕೂ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಕೊಂಡನಕ್ಕೂ ನಾನು ಅವರ ವ್ಯವಸ್ಥಾಪನಾ ಸಮಿತಿಗೂ ಮಾಹಿತಿ ಕೊಟ್ಟಿದ್ದೇನೆ. ಅವರೀಗ ನಾಡ್ದು ಆ ಕ್ಷೇತ್ರದಲ್ಲಿ ಇದರ ಬಗ್ಗೆ ಮಾತಾಡ್ತಾರೆ. ಮತ್ತು ಅಲ್ಲಿ ಹೋಗಿ ತಪ್ಪಿನೋಗಿ, ಯಾಕಂದರೆ ಇದಕ್ಕಿಂತ ಒಂದು ದೇವಸ್ಥಾನದ ಚಿನ್ನ ಕದಿಯುವುದಂದರೆ ಏನು? ಆ ಕ್ಷೇತ್ರಕ್ಕೆ ಸಂಬಂಧವಿಲ್ಲ, ಒಬ್ಬ ಭಕ್ತ ನಾವು. ಆದರೆ ಒಬ್ಬನು ತೇಜಾವಧ ಮಾಡಲಿಕ್ಕೆ ಒಂದು ಕ್ಷೇತ್ರವ ಇವರಿಗೆ ಬೇಕಾದ್ದು? ಹಾಗಾದರೆ ಎಲ್ಲಿ ಇರ್ಬೋದು? ಇವರು ನಾಸ್ತಿಕವಾದ ಅಲ್ವಾ ಇದು? ಎಲ್ಲಿದೆ ಇವ್ರ ಹತ್ರ ಭಕ್ತಿ? ಈಗ ಅವ್ರು ಇನ್ನೊಂದು ಹೇಳಿರುವಂಥದ್ದು ಏನು ಅಂತಂದರೆ, ಅಲ್ಲಿನ ದೈವದ ಅನುಮತಿಯನ್ನೇ ಪಡೆದೇ ಈ ಹರಕೆ ನೇಮಕ್ಕೆ ದೈವದಿಂದಲೇ ಅನುಮತಿಯನ್ನು ಪಡೆದಿದ್ದೇವೆ ಅಂತೇಳಿ ಅವರು ಹೇಳ್ತಿರೋದು. ಹೀಗಾಗಿ ದೈವ ಹೇಳಿದ್ದು ಸತ್ಯ ಅಥವಾ ನೀವು ಹೇಳೋದು ಸತ್ಯ ಅಥವಾ ಅವರು ಹೇಳೋದು ಸತ್ಯ, ಯಾವುದು ಜನರಲ್ಲೂ ಒಂದಿಷ್ಟು ಗೊಂದಲಗಳಿವೆ ಅಂತೇಳಿ. ನೋಡಿ, ದೈವಾರಾಧನೆ ನಿಯಮವನ್ನು ನೀವು ಮಧ್ಯದಲ್ಲಿ ತಿಳ್ಕೊಳ್ಳಿಕ್ಕಿಲ್ಲ. ನೀವು ಅದಕ್ಕೆ ಶುರುವಾದಾಗಲೇ ದೈವಕ್ಕೊಂದು ನಿಯಮ ಇದೆ. ಈತ ಪೋಪುನೇಕ್ ಅಂತ. ಆ್ಯಕ್ಚುಲಿ ಕನ್ನಡ ಸಂಖ್ಯೆಯಲ್ಲಿ ಬರುವಂಥದ್ದಲ್ಲ. ನಮ್ಮ ಈ ಆಟಿಡೀತು, ಸೋನುಡೀತು, ಮಾಯಿ ಬೊಂತೇಲಿ ಬರ್ಬೋಡೀತು, ಪೂವೆದ ಮಾಯಿದ ಪುನ್ನಮೆ ಪೂವೆ, ಇದಕ್ಕೆಲ್ಲ ಈ ಲೆಕ್ಕಾಚಾರದಲ್ಲಿ ದೈವದ್ದಿರು. ನಿಮಗೆ ಈಗ ಈ 4 ವರ್ಷದಿಂದ ನೀವು ಟ್ರಸ್ಟ್ ಆದ ನಂತರ, ನೀವು ಅದರ ಅಧ್ಯಕ್ಷನಾದ ನಂತರ ದೈವಾರಾಧನೆಯನ್ನು ಹಾಗೆ ಕೇಳಿ ಪಡ್ಕೊಳ್ಳುವಂಥದ್ದಿಲ್ಲ. ಅದು ಪಡೀಲಿಕ್ಕಿಲ್ಲ, ಅದು ಅಪ್ಪನೆ ಕೊಡಲಿಕ್ಕಿಲ್ಲ. ಒಂದು ಜಾರಂದಾಯ ಅಂದಾಗ ಅಲ್ಲ, ಒಂದು ಯಾವುದೇ ಒಂದು ದೈವ ಇರಲಿ, ಅಲ್ಲಿ ನಿಯಮ ಇದೆ. ಇಂಥ 12 ಸಂಕ್ರಮಣ ಇದೆ, ಪರ್ಬ ಚೌತಿ ನವರಾತ್ರಿ ಇದೆ, ಇಂಥವನಿಂದ ಆದಂಥ ಕಟ್ಟುಗಳೆಲ್ಲ, ಇಂಥ ದಿನ ಇಂಥ ಈ ಸಮಯದಲ್ಲಿ ನೇಮ ಜಾತ್ರೆ, ಇಲ್ಲಿ ಇಂಥದಕ್ಕೆ ಅಗೇಲಿದೆ, ಇಂಥದಕ್ಕೆ ಇಂಥ ಎಲ್ಲ ಹರಿಕೆಗಳು ಯಾವ ಹರಿಕೆ ಕೊಡ್ಬೋದು, ಎಲ್ಲ ನಿಯಮ ಇದೆ. ಆ ನಿಯಮ ಇರುವಾಗ ಈಗ ನೇರ ಬಂದು ನೀವು ಹರಿಕೆಯ ಸಂಪ್ರದಾಯವನ್ನು ತರುವುದಾದರೆ ಹಾಗಾದರೆ ದೈವವನ್ನು ಇಕ್ಕಟ್ಟಿಗೆ ಸಿಲುಕುವುದಲ್ಲ. ಹಾಗೆ ಕೇಳಲಿಕ್ಕುಂಟ ಒಂದು ನಿಯಮ ಅಂತ ನಿಮಗೆ ಗೊತ್ತಿದೆ, ಅದಕ್ಕೆ ಅಲ್ವ ನಿಯಮ ಅಂತ ಹೇಳುವಂಥದ್ದು. ಇಲ್ಲದ್ದು ನಿಮಗೆ ಹರಿಕೆ ಕೊಡಿಸುವಂಥ ಬೇಳೆ ಅವರಿಗೆ ಹರಿಕೆ ಕೊಡಬೇಕಿದೆ, ಅವರ ಕುಟುಂಬದಲ್ಲಿ ದೈವ ಇಲ್ವಾ? ಅಲ್ಲ, ಏನು ಸಂಬಂಧ? ಗ್ರಾಮದವರು ಅಲ್ಲ, ಏನೂ ಅಲ್ಲ, ಚಿತ್ರ ಮಾಡಿದರೆ ಅಂತ ತಕ್ಷಣ ಹರಿಕೆ ಕೊಡುದಾ? ಇದರಲ್ಲಿ ಇಂಥ ಒಂದು ನಿರ್ಧಾರದಿಂದ ಗ್ರಾಮಕ್ಕಾಗಲಿ, ಮಾಡಿದವರಾಗಲಿ, ಮಾಡಿದವರು ಎಲ್ಲರಿಗೂ ದೋಷ ಇದೆ. ಯಾಕಂದರೆ ಅಲ್ಲಿ ಯಾವುದನ್ನು ದೈವಾರಾಧನೆ ಇಲ್ಲಿ ಅತಂತ್ರ ಆಗುವುದಿಲ್ಲ, ಎಲ್ಲವೂ ನಿಯಮ ಇದೆ. ಆ ನಿಯಮವನ್ನು ಪಾಲಿಸಿಕೊಂಡು ಹೋಗಬೇಕಾದ್ರು ನಮ್ಮ ಕರ್ತವ್ಯ, ಪಾಲಿಸೋದು. ಈಗ ಇನ್ನೊಂದು, ಅಲ್ಲಿಯ ಕ್ಷೇತ್ರ ಬೆಳಗಬಾರದು ಅಂತೇಳಿ ಈ ರೀತಿಯೆಲ್ಲ ವಿವಾದ ಚರ್ಚೆಗಳನ್ನು ಹುಟ್ಟಾಕಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಈ ರೀತಿಯ ಉದ್ದೇಶಗಳೇನಾದರೂ ಇದೆಯಾ ಅಂತೇಳಿ? ಅಲ್ಲ, ಕ್ಷೇತ್ರದ ಮೇಲೆ ನಮಗೆ ದುರುದ್ದೇಶ ಅಲ್ಲ, ನಮಗೆ ಬೆಳಗಬಾರ್ದಿದ್ರೆ ನಾನು ಅಲ್ಲಿ ಅದು ಸಂಬಂಧಪಟ್ಟ ಆಗಿರಬೇಕು, ಇಲ್ಲ ಮುಂಚಿನ ಟ್ರಸ್ಟಿನವರಾಗಿರಬೇಕು, ಇಲ್ಲ ಏನು ನಾನು ಆ ಕ್ಷೇತ್ರವನ್ನು ನೋಡಲಿಲ್ಲ, ನಾನು ಆ ಕ್ಷೇತ್ರದ ಗ್ರಾಮದವನಲ್ಲ. ಆಗಿರುವಾಗ ನನಗೆ ಯಾಕೆ ದ್ವೇಷ ಜಾರಂದಾಯನ ಮೇಲೆ? ಅಲ್ಲ, ಅಲ್ಲಿ ಇದ್ದವರ ಮೇಲೆ
ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಇಲ್ಲಿ ಅಂತಲ್ಲ, ನಾವು ಎಲ್ಲ ಕಡೆ ಮಾತಾಡ್ತಾ ಇರ್ತೇವೆ ಮಾಧ್ಯಮದಲ್ಲಿ. ನಮಗೆ ಏನೂ ಅಲ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲದ್ರೆ ನನಗೆ ಯಾಕೆ ದ್ವೇಷ? ಈಗ